ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿನ್ನೆ ಬ್ಯಾಡಗಿ ಮಾರ್ಕೆಟ್ ರಜೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಬ್ಯಾಡಗಿ ಮಾರ್ಕೆಟ್ ರನ್ನಿಂಗ್ ಮಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಾದ ಇವತ್ತು ಮಾರ್ಕೆಟಲ್ಲಿ ಯಾವ ಥರದ ಕಾಯಿಗಳು ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದರ ಜೊತೆನೇ ಗುಂಟೂರು ಮಾರ್ಕೆಟ್ ಕೂಡ ಇವತ್ತು ಮಾರ್ಕೆಟ್ ನಡೆದಿರುತ್ತೆ, ಅಲ್ಲಿ ಕೂಡ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಗಿ ಮಾರ್ಕೆಟ್ ನೋಡೋಣ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ 1,25,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಯಾಕಂದರೆ ಹೋದ ಮಾರ್ಕೆಟ್ ಆ ಕಡೆ ಮಾರ್ಕೆಟ್ 2 ಲಕ್ಷಕ್ಕಿಂತ ಜಾಸ್ತಿ ಬರ್ತಿದ್ದು. ಈ ಮಾರ್ಕೆಟ್ ಸ್ವಲ್ಪ ನಿನ್ನೆ ಮಾರ್ಕೆಟ್ ರಜೆ ಇದ್ದು ಮತ್ತು ನೆಕ್ಸ್ಟ್ ದಿನ ಮಾರ್ಕೆಟ್ ಇರೋದು ಸ್ವಲ್ಪ ಕಡಿಮೆ ಕಾಯಿ ಬಂದಿದ್ದಾವೆ. 1,25,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ಡಬ್ಬಿ ನೋಡೋದಾದರೆ ಡಬ್ಬಿ ಡಿಲಿಕ್ಕ 23,000 ರಿಂದ 26,000 ಮಾರಾಟ ಆಗಿದ್ದಾವೆ. ಡಬ್ಬಿ 23,000 ರಿಂದ 26,000 ಮಾರಾಟ ಆಗಿದ್ದಾವೆ. ಇನ್ನು ಡಬ್ಬಿ ಬೆಸ್ಟ್ ಮೀಡಿಯಮ್ ಬೆಸ್ಟ್ ಕಾಯಿ ಬಂದ್ಬಿಟ್ಟು 16,000 ರಿಂದ 19,000 ಮಾರಾಟ ಆಗಿದ್ದಾವೆ. ಡಬ್ಬಿ 16,000 ರಿಂದ 19,000 ಮಾರಾಟ ಆಗಿದ್ದಾವೆ. ಇನ್ನು 5531 ಸೀಡ್ಸ್ ಕಾಯಿ ನೋಡೋದಾದರೆ ಬ್ಯಾಡಗಿ ಮಾರ್ಕೆಟಲ್ಲಿ 6,000 ರಿಂದ 9,000 ಮಾರಾಟ ಆಗಿದೆ. ನೋಡಿ 6,000 ದಿಂದ 9,000ವರೆಗೂ ಮಾರಾಟ ಆಗಿದ್ದಾವೆ. 6,000 ಭಾಳಷ್ಟು ಕಡಿಮೆ ಆಯಿತು. ಹೋದ ವರ್ಷ ಎಲ್ಲ ಯಾವ ರೀತಿ ಇತ್ತು ಆ ರೇಟ್ ಇದ್ದರೂ ಕೂಡ ಈ ವರ್ಷ ಯಾರೂ ಲಾಸ್ ಆಗ್ತಾಯಿದ್ದಿಲ್ಲ. ಬಟ್ ಈ ವರ್ಷ ಏನಾಗಿದೆ 6,000 5,000 7,000 8,000 ಈ ರೀತಿ 10,000 ಒಳಗೆ ರೇಟ್ ನಿಗದಿ ಮಾಡ್ತಾಯಿದ್ದಾರೆ. 5531 ಭಾಳಷ್ಟು ಈ 5531 ಯಾರು ಬೆಳೆದಿರಲ್ಲ ಕಾಯಿ ಎಕರೆಗೆ 25 ಕ್ವಿಂಟಲ್ ಆದರೂ ಕೂಡ ಲಾಸ್ ಆಗ್ತಾಯಿರೋಂಥ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಇನ್ನು KDL ಬೆಸ್ಟ್ ಕಡ್ಡಿ ಬೆಸ್ಟ್ ನೋಡೋದಾದರೆ 13,000 ರಿಂದ 18,000 ಮಾರಾಟ ಆಗಿದೆ. ಕಡ್ಡಿ ಬೆಸ್ಟ್ 13,000 ರಿಂದ 18,000 ಮಾರಾಟ ಆಗಿದೆ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9,000 ರಿಂದ 14,000 ಮಾರಾಟ ಆಗಿದೆ. 2043 ಸಿಜೆಂಟಾ 9,000 ದಿಂದ 14,000ವರೆಗೂ ಮಾರಾಟ ಆಗಿದೆ. ಇನ್ನು ಸೂಪರ್ 10 ನೋಡೋದಾದರೆ 8,000 ರಿಂದ 10,000 ಮಾರಾಟ ಆಗಿದೆ. ಸೂಪರ್ 10 8,000 ರಿಂದ 10,000 ಮಾರಾಟ ಆಗಿದೆ. ಇದಿಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಬಗ್ಗೆ ನೋಡೋಣ, ಓಕೆನಾ. ನಿನ್ನೆ ಕೂಡ ನಾನು ಗುಂಟೂರು ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಕೂಡ ಗುಂಟೂರು ಮಾರ್ಕೆಟ್ ನಡೆದಿರುತ್ತೆ. ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ 85,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಈಗ ಬರ್ತಾ ಗುಂಟೂರು ಮಾರ್ಕೆಟಲ್ಲೂ ಕೂಡ ಭಾಳಷ್ಟು ಬರ್ತಕ್ಕಂಥ ಕಾಯಿ ಆಲ್ರೆಡಿ ಕಡಿಮೆ ಆಗಿದ್ದಾವೆ. ಓಕೆ, ಇನ್ನು ಈ 85,000 ಚೀಲಗಳಲ್ಲಿ ಮೊದಲನೇದಾಗಿ ನಾವು ತೇಜ ಕಾಯಿ ನೋಡೋದಾದರೆ 8,000 ರಿಂದ 12,800ವರೆಗೂ ಮಾರಾಟ ಆಗಿದೆ. 8,000 ರಿಂದ 12,800 ಮಾರಾಟ ಆಗಿದೆ. ಇನ್ನು DD ಕಾಯಿ ನೋಡೋದಾದರೆ 8,500 ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. DD 8,500 ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. ಇನ್ನು ನಂಬರ್ 5 ನೋಡೋದಾದರೆ 9,000 ರಿಂದ 12,500 ಮಾರಾಟ ಆಗಿದೆ. ನಂಬರ್ 5 9,000 ರಿಂದ 12,500ವರೆಗೂ ಮಾರಾಟ ಆಗಿದೆ. ಇನ್ನು 273 ಕುಬೇರ ನೋಡೋದಾದರೆ 9,000 ರಿಂದ 12,000. ಇದು ಕೂಡ 273 ಕುಬೇರ ಕೂಡ 9,000 ರಿಂದ 12,000 ಮಾರಾಟ ಆಗಿದೆ. ಇನ್ನು ರೋಮಿ ಕಾಯಿ ನೋಡೋದಾದರೆ 9,500 ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದೆ ರೋಮಿ. ಓಕೆ, ಇನ್ನು 355 ಬ್ಯಾಡಗಿ 10,000 ರಿಂದ 12,500 ಮಾರಾಟ ಆಗಿದೆ. 10,000 ದಿಂದ 12,500 ಹೈಯೆಸ್ಟ್ ಪ್ರೈಸ್. ಓಕೆ, 355 ಬ್ಯಾಡಗಿ. ಇನ್ನು ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 7,500 ರಿಂದ ಹಿಡಿದು 11,000 ಮಾರಾಟ ಆಗಿದೆ. 7,500 ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9,000 ರಿಂದ 12,500 ಮಾರಾಟ ಆಗಿದೆ. ನೋಡಿ ಬ್ಯಾಡಗಿ ಮಾರ್ಕೆಟಲ್ಲೂ 14,000ವರೆಗೂ ಮಾರಾಟ ಆಗಿದೆ ಸಿಜೆಂಟಾ. ಬಟ್ ಇಲ್ಲಿ ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದ್ರೆ 12,500 ಕೂಡ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಇವತ್ತು ಸಿಜೆಂಟಾ. ಅದು 2043 ಗುಂಟೂರು ಮಾರ್ಕೆಟಲ್ಲಿ. ಓಕೆ, ಇನ್ನು ಬಂಗಾರಂ ಕಾಯಿ ನೋಡೋದಾದರೆ 9,000 ರಿಂದ 11,500 ಮಾರಾಟ ಆಗಿದೆ. ಇನ್ನು ಬುಲೆಟ್ ಕಾಯಿ ನೋಡೋದಾದರೆ 9,000 ರಿಂದ 11,500 ಮಾರಾಟ ಆಗಿದೆ. ಓಕೆನಾ. ಸೊ ಇದಿಷ್ಟು ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಮ್ಮೂರಲ್ಲಿ ಕೂಡ ಆಲ್ಮೋಸ್ಟ್ ಒಂದು 95-100% ಆಲ್ರೆಡಿ ಹರಿಯಂಥ ಕಾಯಿ ಆಲ್ರೆಡಿ ಖಾಲಿ ಆಗಿದ್ದಾವೆ. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.